ನನ್ನ ಜಾತಕದಲ್ಲಿ ಸಮಾಧಾನ ಅನ್ನೋದು 1% ಇಲ್ಲ. ತುಂಬಾ ಮಾತಾಡ್ತಾರೆ ಗೊತ್ತಾ, ಅವರಷ್ಟು ಕ್ಲಿಯರ್ ಮನ್ಸಿರೋರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಏನೇನು ಮನುಷ್ಯನ ಫೀಲಿಂಗ್ಸ್ ಇದೆಯೋ ಎಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇದೆ. ನಾವು ಪ್ರಯತ್ನ ಪಟ್ಟು ಆಗಲ್ಲ ಅಂತಂದ್ರೆ ಓಕೆ, ಪ್ರಯತ್ನನೇ ಪಡದೆ ಆಗಲ್ಲ ಅಂತ ಏನಕ್ಕೆ ಹೇಳ್ಬೇಕು. ಡ್ಯಾನ್ಸ್ ಮಾಡ್ಬೇಕಂತ ಬಹಳ ಆಸೆ ಇತ್ತು ಯಾವಾಗ್ಲೂ ಅಷ್ಟೇ, ಹುಡುಗಿ ಪಾತ್ರದಲ್ಲಿ ಅದೊಂಥರ ಚೆನ್ನಾಗಿರತ್ತೆ. ಈ ಕ್ಲೀನಿಂಗ್ OCD-ನ ಅದು ಅಥವಾ ಅಷ್ಟೊಂದು ಅಬ್ಸೆಷನ್ ಯಾವಾಗ ಆಗಿತ್ತು? ಹೌದು, ನಾನು ಒಂದು ಜಾಗ ನನಗೆ ಇವಾಗ ಏನಾಗತ್ತೆ, ನಾನು ಇರೋದು 2 ರೂಮಲ್ಲಿ. ಒಂದು ರೂಮ್ ಕ್ಲೀನ್ ಇಲ್ಲ ಇಫ್ ಇನ್ ಕೇಸ್ ಅಂತಂದ್ರೆ ನಾನು ಆ ರೂಮ್ಗೆ ಹೋಗೋದು, ನನ್ನ ಕೈಗಿಲ್ಲಿ ಕ್ಲೀನ್ ಮಾಡೋಕೆ ಆಗ್ತಾ ಇಲ್ಲ, ನಂಗೆ ಟೈಮ್ ಇಲ್ಲ ಅಂತ ಅಂದರೆ ನಾನು ಹೋಗೋದೇ ಇಲ್ಲ. ದಿಬ್ಬಂಧನ ಏನು ನಾಗವಲ್ಲಿ ಇದೊಂದು ರೂಮ್ನ ಹಿಂಗೆ ಹಾಕ್ಬಿಡ್ತಾರೆ ಗೊತ್ತಾ, ಲಾಕ್ಡೌನ್ ಇದು ಮಾಡಿಬಿಟ್ಟು ಹಂಗೆ ಆ ರೂಮ್ನ ಲಾಕ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಈಗ ನಾನು ಇದ್ದೆ ಅಂತ ಅಂದರೆ ಬುಜ್ಜಿ ಬೆಳಗಿನ ಸಂಜೆ ತನಕ ಉಜ್ತಾನೇ ಇರ್ತೀನಿ. ಕಿಟಕಿ ಚಿಲ್ಕಾದು ಎಲ್ಲ ಕ್ಲೀನ್ ಮಾಡಿ 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 ಅಯ್ಯೋ ಇದು ಗುಡ್ ಹ್ಯಾಬಿಟ್ ತರ OCD ಆಗ್ತಾ ಇದೆಯಾ ಅಥವಾ ಬರ್ತಾ ಜಾಸ್ತಿ ಆಗ್ತಾ ಇದೆ? ಒಂದು ನನಗೆ ವೈಟ್ ಬಟ್ಟೆ ಎಲ್ಲ ನಾನು ವಾಷಿಂಗ್ ಮಿಷನ್ಗೆ ಹಾಕಲ್ಲ. ಅಮ್ಮ ಹೇಳ್ತಾ ಇದ್ದಿದ್ದು ನನಗೆ ಅದು ವೈಟ್ ಬಟ್ಟೆ ಹಾಕಬಾರ್ದು ಅಂತ ಹೇಳಿ. ಹಾಗೆ ಮಾಡಿ ಮಾಡಿ 1 ತಿಂಗಳು ಬಿಳಿ ಬಟ್ಟೆನ 1 ತಿಂಗಳು ಇಟ್ಬಿಟ್ಟಿದ್ದೆ. ನಮ್ಮ ಅಮ್ಮ ಬಂದ್ಬಿಟ್ಟು ಎಲ್ಲ ಉಚ್ಕೊಟ್ಬಿಟ್ಟು ಹೋದ್ರು. ನನಗೆ ಒಂದು ಚೂರು ಅಯ್ಯೋ ಅದೇ ನಾನು ಹಿಂಗೆ ಮಾಡಿ ಮಾಡಿ ಜಾಸ್ತಿ ಮಾಡ್ಕೊಳ್ತೀನಿ. ಹಾಕಲ್ಲ ಚೂರು ಕಲೆ ಆಗಿರತ್ತೆ. ಅಯ್ಯೋ ಕಲೆ ಅಲ್ವಾ ಅಯ್ಯೋ ಕಲೆ ಇಲ್ಲಿ ತನಕ ಬಂದ್ಬಿಡುತ್ತೆ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಆಗ್ತದೆ. ಬಟ್ ಇನ್ನೊಬ್ರು ಕೆಲಸ ಮಾಡ್ಸಲ್ಲ. ಅದು ಇವಾಗ ಅದಿರೋದು ನನಗೆ ಕ್ಲೀನಾಗಿ, ಎಲ್ರಿಗೂ ಅದಿರ್ಬೇಕಂತ ಏನಿಲ್ವಲ್ಲ. ನಾನು ಇನ್ನೊಬ್ರಿಗೆ ನೀವು ಕ್ಲೀನ್ ಇಟ್ಕೊಳ್ಳೇಬೇಕು ಮಾಡಲೇಬೇಕು ಇಲ್ವಾ, ನನ್ನ ಕೈಲಿ ಆದರೆ ನಾನು ಕ್ಲೀನ್ ಮಾಡ್ತೀನಿ. ನಿಮ್ಗೆ ಆಗಲ್ಲ, ಇಸ್ ಫೈನ್. ನನಗಾದ್ರೆ ನಾನು ಅದೊಂದು ಹಾಸಿಗೆ ಮೇಲೆ ಮಲಗ್ತೀನಿ, ಇಲ್ಲ ಅಂದರೆ ನೆಲದ ಮೇಲೆ ಕ್ಲೀನಾಗಿ ನೆಲ ಒಸ್ಕೊಂಡು ಮಲಗ್ಬಿಡ್ತೀನಿ. ನಂಗೆ ಹಂಗೆ. ಬಟ್ ಡೆಫಿನೆಟ್ಲಿ ನಾವು ನಿಮ್ಮ ಒಂದು ಕುಕಿಂಗ್ ಇವಾಗ ಏನು ರಾಘುಸ್ ಕಿಚನ್ ಅಂತ ಶುರು ಮಾಡಿದರೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಕುಕಿಂಗ್ ಜೊತೆಗೆ ಅವ್ರ ಜೊತೆ ಮಾತುಕತೆ ಇರಬಹುದು, ಏನೇನೋ ನಮಗೂ ಗೊತ್ತಿಲ್ಲದೆ ಇರೋ ಹೊಸ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ. ಇನ್ನು ಜಾಸ್ತಿ ಒಳ್ಳೆ ಕಂಟೆಂಟ್ನ ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಇಂಡಸ್ಟ್ರಿಗೆ ನೀವು ಬಂದಾಗಿಂದನೂ ನಿಮಗೆ ಒಂದು ಈ ಸಹ ಕಲಾವಿದರಿಂದ ಒಂದು ಸಪೋರ್ಟ್ ಇದೆ. ಆ್ಯಂಡ್ ನಿಮ್ಮ ಜಡ್ಜಸ್ ಆಗಿ ನಿಮಗೆ ಶ್ರುತಿ ಮ್ಯಾಮು, S. ನಾರಾಯಣ್ ಸರು, ರಚಿತಾ ರಾಮ್ ಮ್ಯಾಮ್, ಹಾಗೆ ಗುರುಕಿರಣ್ ಸರ್ ಇದ್ರು ಮಜಬಾರಟ ಟೈಮಲ್ಲೆಲ್ಲ, ಆಮೇಲೆ ಸಾಧು ಕೋಕಿಲ ಸರ್ ಇದ್ರು. ಇವ್ರ ಕಡೆಯಿಂದನೂ ನಿಮ್ಗೆ ಒಂದು ರೀತಿಯ ಮೆಂಟರಿಂಗ್ ಆಗಿದೆ. ಅವ್ರ ಜೊತೆ ನೀವು ವರ್ಕ್ ಮಾಡಿ ಅವರು ನಿಮ್ಗೆ ಜಡ್ಜಸ್ ಆಗಿದ್ದು ಹೇಗಿತ್ತು? ಫಸ್ಟ್ S. ನಾರಾಯಣ್ ಸರ್ ಮತ್ತೆ ಶ್ರುತಿ ಮೇಡಮು, ಅದೇ ಹೇಳಿದೆ ಗೊತ್ತಾ ಫಸ್ಟ್ ಸ್ಕಿಟ್ ಮಾಡಿದ್ದೆ ಅಂತ ಹೇಳಿ. ನಾನು ಆ ಫಸ್ಟ್ ಸ್ಕಿಟ್ ಒಂದು ಸ್ವಲ್ಪ ಡಬಲ್ ಮೀನಿಂಗ್ ಇತ್ತು. ಆ ಸ್ಕಿಟ್ ಆಗ್ತಿದ್ದಂಗೆನೆ ನಾನೊಂದು ಅರ್ಧ ಗಂಟೆ ಸ್ಟೇಜ್ಗೆ ಬಂದಿರಲಿಲ್ಲ. ಬಿಕಾಸು ಕಮೆಂಟ್ ಹಿಂಗೆ ಕೊಡಬೇಕು ಆ ಥರ ಎಲ್ಲ ಸ್ವಲ್ಪ ಏನೋ ಡಿಸ್ಕಷನ್ ಆಗ್ತಾ ಇತ್ತು ಆ ಟೈಮಲ್ಲಿ. ಸೊ ನಾನು ಬ್ಯಾಕ್ ಸ್ಟೇಜೇ ಇದು ಏನು ಕೊಡಲಿಲ್ಲ, ಕಮೆಂಟ್ ಏನು ಕರೆದಿಲ್ಲ ನನಗೆ ಇನ್ನು, ಲೈಕ್ ಆ ಥರ. ಬಟ್ ನಾನು ಒಂದ್ಸಲಿ ಉಮಾಶ್ರೀ ಅಮ್ಮ ಅವ್ರ ಪಾತ್ರ ಹಾಕಿದಾಗ S. ನಾರಾಯಣ್ ಸರು, ನಾವು ಯಾವುದೇ ಒಂದು ಪಾತ್ರ ಹಾಕಿದಾಗ್ಲೂ ಸರ್ ಏನು ಮಾಡ್ತಾಯಿದ್ರು, ಬರೀ ನಮ್ಮ ಸ್ಕಿಟ್ ಬಗ್ಗೆ ಹೇಳ್ತಾ ಇರಲಿಲ್ಲ, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ರು. ಸೊ ಅದು ಕಲಾವಿದರಿಗೆ ತುಂಬ ಇಂಪಾರ್ಟೆಂಟು. ಶ್ರುತಿ ಮೇಡಮು ಹಾಗೆ ಮಾಡ್ತಾಯಿದ್ರು. ಶ್ರುತಿ ಮೇಡಮ್ ಬಗ್ಗೆ ನಾನು ಇವಾಗ ಗಿಲಿಗಿಲಿದ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ಸೃಜನ್ ಸರು ಅವ್ರದ್ದು ಒಂಥರ ಫುಲ್ ಮಜ್ವಾಗಿರ್ತಾಯಿದ್ರು, ಎಲ್ಲರೂ ಒಂದೇ ಥರ ಅಂದ್ಕೊಳ್ತಾಯಿದ್ರು. ರಚಿತಾ ರಾಮ್ ಮೇಡಮು ಅಷ್ಟೇ. ಗುರುಕಿರಣ್ ಸರ್, ಹೀ ಈಸ್ ಎಕ್ಸ್ಟ್ರಾಡಿನರಿ. ಗುರುಕಿರಣ್ ಸರ್ ಅವರಿಗೆ 0% ಲೈಕ್ ಆ ಥರ ಏನೂ ಇಲ್ಲ, ತುಂಬ ಹಂಬಲ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಅವ್ರ ಜೊತೆ ಇದ್ದಂಥ ಟೈಮು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇವಾಗ ಸಾಧು ಸರ್ ಮತ್ತು ಶ್ರುತಿ ಮೇಡಮ್ಮು ಇಬ್ಬರು ಸಾಧು ಸರ್ ಅವ್ರ ಕ್ಷೇತ್ರದಲ್ಲಿ ಲೆಜೆಂಡು ನಗ್ಸೋದ್ರಲ್ಲಿ, ಶ್ರುತಿ ಮೇಡಮ್ ಅಳಿಸೋದ್ರಲ್ಲಿ. ಅಂದರೆ ಲೈಕ್ ಅವ್ರ ಥರ ಎಮೋಷ್ನಲ್ ಪಾತ್ರನ ಲೈಕ್ ಯಾರೂ ಮಾಡೋಕ್ಕಾಗಲ್ಲ. ಅವ್ರು ಅಳ್ಬೇಕಾದ್ರೆ ಎಲ್ರಿಗೂ ಅಳು ಬಂದ್ಬಿಡುತ್ತೆ, ಅಷ್ಟು ನ್ಯಾಚುರಲ್ ಆಗಿ ಅಳ್ತಾಯಿದ್ರು. ಅಷ್ಟೇ ಚೆನ್ನಾಗಿ ಕಾಮಿಡಿ. ಪಂಚಿಂಗ್ ಕ್ವೀನು ನೋಡಿ. ನಂಗೆ ರಾಮೇಶ್ವರ ಬಾಮದಲ್ಲಿ ಶ್ರುತಿ ಮೇಡಮ್ ಅವ್ರ ಕ್ಯಾರೆಕ್ಟ್ರು ಹೌದೋ ಗಂಡ ಅಂತಾರೆ ಗೊತ್ತಾ, ಅವೆಲ್ಲ ಹಂಗೆ ಮಾಡ್ದಿ ಹಂಗೆ ಹೇಳ್ದಿ ಗೊತ್ತದ ಅಂತೆಲ್ಲ, ಈ ಮಂದಾಗ ಮಿಠಾಯಿ ಕೊಡು ಮಿಠಾಯಿ ಅಂತಾರಲ್ಲ. ಎಷ್ಟು ಪತ್ತಮ್ಮ ಇದಕ್ಕೆ 1800 ಎಷ್ಟಂತಲೇ ಅಂತ ಕೇಳೋದು. ಈ ಎಮ್ಮಿ ಚಮ್ಮ ಹೋದಿಲ್ಲ ಅಂತೆಲ್ಲ ಯವ್ವ ನ್ಯೂಸ್ ಪೇಪರ್ ಹಾಕಿ ಬಂದೈತಿ ಯವ್ವ. ಸೊ ಅವ್ರದ್ದೆಲ್ಲ ತುಂಬ ಇಷ್ಟ. ಬಟ್ ಶ್ರುತಿ ಮೇಡಮು ನಾನು ಪ್ರತಿ ಸ್ಕಿಟ್ ಮಾಡಬೇಕಾದ್ರು ಅವ್ರು ನನಗೆ ಕೊಡ್ತಾ ಇದ್ದಿದ್ದು ಕಮೆಂಟೇ ನನಗೆ ಒಂದು, ಈ ಮಾತ್ರೆಯಲ್ಲಿ ಇಷ್ಟು ಡೋಸೇಜ್ ಅಂತ ಇರುತ್ತೆ ಗೊತ್ತಾ,
ಅವರು ಒಂದೊಂದು ಕಮೆಂಟ್ ಹಂಗೆ ಆ ಡೋಸೇಜ್ ಜಾಸ್ತಿ ನೆಕ್ಸ್ಟ್ ಸ್ಕಿಟ್ ಇಂಥದ್ದು ಮಾಡ್ಬೇಕು ಅವ್ರು ಒಂದೊಂದು ಪಾತ್ರ ಮಾಡಿದಾಗ ಅವ್ರು ಎದ್ದು ಬಂದುಬಿಟ್ಟು ಅವ್ರನ್ನ ಹಗ್ ಮಾಡಿ ಏನು ಎಷ್ಟು ದುಡ್ಡು ಕೊಡ್ತಾರೋ ಏನು ಇಂಪಾರ್ಟೆಂಟ್ ಆಗಲ್ಲ. ಒಂದು ಅಪ್ರಿಷಿಯೇಷನ್ನಿಂದ ನಾವು ಕಲಿಬೇಕಾಗಿರೋ ತುಂಬ ಇರುತ್ತೆ. ಸಾಧು ಸರು ಅಷ್ಟೇ, ಅವರಲ್ಲಿ ಗ್ಯಾಲರಿಲಿ ಅವ್ರ ಇದ್ರಲ್ಲಿ ಕೂತ್ಕೊಂಡು ನಮಗೊಂದು ಒಳ್ಳೆ ಕಮೆಂಟ್ ಕೊಡೋದಾಗಿರಲಿ, ಅದಕ್ಕೆ ಅವ್ರು ನಾವೇನಾದ್ರು ಹೇಳಿದ್ರೆ ಅದಕ್ಕೆ ಅವ್ರು ಉಲ್ಟಾ ಕಮೆಂಟ್ ಕೊಡೋದು, ಅವ್ರು ಎಂಜಾಯ್ ಮಾಡೋದು. ಲೈಕ್ ನಾವು ಅವರೆಲ್ಲ ಹಂಗೆ ಅಷ್ಟು ಜಾವಿಯಲ್ ಆಗಿರ್ತಾರೆ ನಮ್ಮ ಜೊತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಅವರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗಲೂ ಕೂಡ ಮತ್ತು ಇವಾಗ ರವಿ ಸರ್ ಆಗಿರಲಿ, ಮತ್ತು ನಮ್ಮ ರಚಿತಾರಾಮ್ ಮೇಡಮ್ ಆಗಿರಲಿ, ಅವರು ತುಂಬ ಚೆನ್ನಾಗಿ ಕಾಪ್ರೇಟ್ ಮಾಡ್ತಿದ್ದಾರೆ. ಆಮೇಲೆ ಇದ್ದಂಥ ಎಲ್ಲ ಆ್ಯಂಕರ್ಸು, ನಿರಂಜನ್ ಅಣ್ಣ, ಶೀತಲ್ ಶೆಟ್ಟಿ ಮೇಡಮು. ಸೊ ಉಮಾಶ್ರೀ ಅಮ್ಮ ಅವ್ರ ಸ್ಟೈಲಲ್ಲಿ ಯಾವ್ದಾದ್ರು ಒಂದು ಡೈಲಾಗ್ ಅವ್ರದ್ದೇ ಹೇಳ್ಬಿಡ್ತೀನಿ. ಪ್ಲೀಸ್. ಪ್ರೀತ್ಸೋ ತಪ್ಪ ಅನ್ನೋ ಒಂದು ಸಿನಿಮಾ ಗೊತ್ತಾ ನಿಮಗೆ? ಅದರಲ್ಲಿ ಬಡ ಅಂತ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ದೊಡ್ಡಣ್ಣ ಅವ್ರಿಗೆ ಒಂದು ಮಾತು ಹೇಳ್ತಾರೆ. ಅವರು ಈ ಲಂಬೋಡ ಕಾರ್ಯಕ್ರಮಕ್ಕಂತ ಹೋಗ್ಬೇಕಾದ್ರೆ ಅವರು ಕರೆಂಟೆಲ್ಲ ಆಫ್ ಆಗಿರುತ್ತೆ. ಅವಾಗ ದೊಡ್ಡಣ್ಣ ಅಳ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಇವ್ರು ಬರ್ತಾರೆ, ಒಪ್ಪಿ ಹಿಂಗೆ ಮಾಡ್ತಿ ಹೆಂಗೆ? ಮೈಸೂರು ದಸರಾದಾಗ ಅಂಬರಿ ಹೊರಕ್ಕೆ ಆನಿ ಇಲ್ಲಂತ ನೀನಾ ಹೋಗಿ ಹೊರತಿ? ಸುಮ್ಮನೆ ಮರ ಹಿಂಗೆ ಹೇಳ್ತೀನಿ, ನಾನು ಹಂಗೆ ಹೋಗ್ಬಿಡ್ತೀನಿ, ಹೊಳ್ಬತ್ತಲ್ಲ. ಅದರಲ್ಲಿ ಅದು ಫುಲ್ ಹಂಗೇನೆ. ಅವರು ಯೋಧೆ ಅಪ್ಪ ಗುಂಡು ಈಟ ಮಾಡ, ನಿಮ್ಮ ಅಪ್ಪ ಆಡೇನ ಚಂಡು, ನೀನು ಆಡ್ತೇನು ಚಂಡು? ಅಲ್ಲ ಚಂಡು ಆಡ್ತೀನಿ ಅಂದಿದ್ರ, ಈ ಚಂಡು ಯಾಕ ಇಂತಿಂದ ದೊಡ್ಡ ಚಂಡು ಕೊಡ್ತೀನಿ ಆಡ್ಬೇಕಿತ್ತು ಚಂಡ, ಈ ಚಂಡು ಹಾರೋ ರಪ್ಸಕ್ಕ, ಈ ಚಂಡು ಮ್ಯಾಗ ಬಿದ್ದು, ಈ ಚಂಡು ಹಾರದಂಗೆ ಹಾರಿದ್ರ ನಾ ಏನ್ ಮಾಡ್ಬೇಕಿತ್ತು ಅಂತಾರೆ. ಇದೇ ಹಿಂಗೆ ಇಷ್ಟು ಚೆನ್ನಾಗಿ ಕೇಳ್ತಿದ್ದೆ. ಇನ್ನ ಗೆಟಪ್ ಇವಾಗ ಸ್ವಲ್ಪ ನನ್ನ ವಾಯ್ಸ್ ರಾಣಿ ಮುಖರ್ಜಿ ತರ ಆಗಿದೆ, ಹಂಗಾಗಿ ವಾಯ್ಸ್ ಕ್ಲಿಯರ್ ಆಗಿ ಬಂದಿಲ್ಲ. ಬಟ್ ಬ್ಯೂಟಿಫುಲ್ ರಾಘು, ಅಮೇಜಿಂಗ್. ಅಂಡ್ ಸಂಗೊಳ್ಳಿ ರಾಯಣ್ಣದು ಅವ್ರದ್ದೊಂದು ತುಂಬಾ ಚೆನ್ನಾಗಿ ಡೈಲಾಗ್ ಇದೆ. ಈ ಮಂಗ್ಯ ನನ್ನ ಮಕ್ಕಳು ನನ್ನ ಮಗನ ಹಾಂಗ ಯಾಕ ಅವರಪ್ಪನ ಹಾಂಗ ನೋಡ್ಕೊಳ್ತೀನಿ ಅನ್ನೋ ಆಸೆಗೆ ಹಚ್ಚಿದ್ರು, ಆ ಆಸೆ ಬಲಿ ಬೀಳಾಕ ನನ್ನ ಮಗ ನಿಮ್ ಹಂಗ 108 ರಕ್ತ ಹುಟ್ಟಿದವನಲ್ಲ ಅಂತಾರೆ. ಸೊ ನನ್ಗೆ ಇವಾಗ ಅವ್ರ ಆ ಡೈಲಾಗ್ ಕೇಳಿದ್ರು ಮೈಗೆಲ್ಲ ಜುಮ್ ಅನ್ನತ್ತೆ. ಸೊ ಅಮೇಜಿಂಗ್. ಅಂದ್ರೆ ಅದೇ ಸ್ಪೀಚ್ಲೆಸ್. ಅಂದ್ರೆ ಉಮಾಶ್ರೀ ಅಮ್ಮ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ಕಾಮಿಡಿಯಲ್ಲಿ ಕಾಮಿಡಿ. ರಾಘವ ಅಯ್ಯೋ ಬಾರೋ ದೇವ ಕಣೋ, ಅಯ್ಯೋ ಅಬ್ಬಬ್ಬಬ್ಬೂ, ಅಯ್ಯೋ ಇಲ್ಲ ಕಣೋ ನಾನಲ್ಲಿ ಹೋಗಿದೆ ಕಣೋ, ರಾಘವ ಅಯ್ಯೋ ಏನಾಯ್ತು. ಅದೊಂಥರ ಉಮಾಶ್ರೀ ಅಮ್ಮ. ಆದರೆ ಏನಪ್ಪ ಅನ್ನೋದೊಂಥರ ಉಮಾಶ್ರೀ. ಏನಾಗಿತ್ತ ನಿನ್ಗೆ, ಏನಾಗಿತ್ತ ಇದೊಂಥರ ಉಮಾಶ್ರೀ. ತಾಯೇ ಗಮ್ಮಲ್ ಗೊಟ್ಟ ಅನ್ನೋ ಥರ ಒಂದು ಉಮಾಶ್ರೀ. ಉಮಾಶ್ರೀ ಅಮ್ಮನಲ್ಲಿ ಇಷ್ಟೆಲ್ಲ ವೇರಿಯೇಷನ್ಸ್ ನಾನು ನೋಡಿದಾಗ ನನ್ನ ತಲೆಯಲ್ಲಿ ಉಮಾಶ್ರೀ ಅಮ್ಮ ಅಂತ ಅಂದರೆ ಶೀಸ್ ಏನೋ ಸಮಥಿಂಗ್ ಎಲ್ಸ್. ತುಂಬಾ ಖುಷಿ ಆಗುತ್ತೆ ರಾಘು. ಬಟ್ ಯು ಟೇಕ್ ಹರ್ ಆಸ್ ಅನ್ ಇನ್ಸ್ಪಿರೇಷನ್. ನಮ್ಮನ್ನ ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡೋದಿದೆಯಲ್ಲ, ದಟ್ಸ್ ರಿಯಲಿ ರಿಯಲಿ ಅಮೇಜಿಂಗ್. ನೀವು ಅದು ನನ್ನ ಕರ್ತವ್ಯ ಕೂಡ. ಇವಾಗ ನಾನು ಇಂಡಸ್ಟ್ರಿಗೆ ನಾನು ಬಂದಿದ್ದೀನಿ ಅಂತ ಅಂದಾಗ ಸುಮ್ಮನೆ ಬಂದೆ, ಸುಮ್ಮನೆ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇದ್ದೆ, ಸುಮ್ಮನೆ ಹೋದೆ ಅಲ್ಲ. ನಾನು ಏನಕ್ಕೆ ನಾ ಬರಬೇಕು? ನಾ ಬಂದಿದ್ದೀನಿ ಅಂತ ಅಂದಾಗ ಒಂದಿಷ್ಟು ಜನ ನಾನು ನೋಡಿ ಸಂತೋಷ ಪಡಬೇಕು, ಅವರಿಗೆ ಖುಷಿ ಆಗಬೇಕು. ಇವಾಗ ಪಬ್ಲಿಕ್ಕಿಗೋಸ್ಕರನೇ, ಜನರಿಗೋಸ್ಕರನೇ ನಾನು ಈ ಇಂಡಸ್ಟ್ರಿಗೆ ಬಂದಿರೋದು, ಜನರನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರನೇ ನಾನು ಈ ಇಂಡಸ್ಟ್ರಿಗೆ ಬಂದಿರೋದು. ನನ್ನ ಕೆಲಸ ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಇವಾಗ ಒಂದಿಷ್ಟು ಜನಕ್ಕೆ ನಾನು ಎಂಟರ್ಟೈನ್ ಮಾಡಿದ್ದೀನಿ, ಇನ್ನೂ ಸಾಕಷ್ಟು ಜನರಿಗೆ ನಾನು ಎಂಟರ್ಟೈನ್ ಮಾಡೋದಿದೆ. ನಾನು ಮಾಡ್ತೀನಿ. ಆ್ಯಂಡ್ ಇವಾಗ ಒಳ್ಳೆ ಒಂದು ವೆರಿ ವರ್ಸಟೈಲ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಆಗಿದ್ದೀರಾ. ಈ ಒಂದು ಆ್ಯಕ್ಟರ್ ಪ್ರೊಫೆಷನಿಗೆ ಬಂದ ಮೇಲೆ ನೀವು ಏನೆಲ್ಲ ಪಡ್ಕೊಂಡಿದ್ದೀರಾ ಅಥವಾ ಕಳ್ಕೊಂಡಿರೋದಂತ ಇದ್ದರೆ ಏನಾದ್ರು? ನಯಾ ಪೈಸಾ ಕಳ್ಕೊಂಡಿಲ್ಲ, ಪಡ್ಕೊಂಡಿರೋದೇ ಜಾಸ್ತಿ. ಜನರನ್ನ ಪಡ್ಕೊಂಡಿದ್ದೀನಿ, ಜನರ ಪ್ರೀತಿನ ಗಳಿಸ್ಕೊಂಡಿದ್ದೀನಿ, ಜನರ ಅಭಿಮಾನನ ಗಳಿಸ್ಕೊಂಡಿದ್ದೀನಿ. ಇದಕ್ಕಿಂತ ದೊಡ್ಡದಂತ ನನಗೇನೂ ಅನಿಸಿಲ್ಲ. ನಾವು ಜನರು ನಮ್ಮನ್ನು ಇಷ್ಟಪಡೋ ಥರ ನಾವಿರೋದು ಭಾಳ ಕಷ್ಟ. ಬಟ್ ಅದನ್ನು ನನಗೆ ಸಿಕ್ಕಿದೆ. ಇಡೀ ಕರ್ನಾಟಕದ ಜನ, ಇಡೀ ಕರ್ನಾಟಕದ ಗಂಡ್ಮಕ್ಳು, ಹೆಣ್ಮಕ್ಳು, ಚಿಕ್ಕ ಹುಡುಗರಿಂದ ವಯಸ್ಸಾಗಿರೋ ಅಜ್ಜ ಅಜ್ಜಿರ ತನಕನೂ ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕಿಂತ ದೊಡ್ಡದು ಏನಿದೆ, ಏನು ಬೇಕು? ನಾನು ಎಲ್ರಿಗೂ ಆಭಾರಿಯಾಗಿರ್ತೀನಿ. ತುಂಬಾ ಸಂತೋಷ ಆಗತ್ತೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ. ನಾನು ಏನು ಹೇಳಿದರೂ ಕಮ್ಮಿನೇ. ರಾಘವೇಂದ್ರನ ಎಲ್ಲೋ ಇದ್ದಂಥ ರಾಘವೇಂದ್ರನ ರಾಗಿಣಿಯಾಗಿ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ. ಇನ್ನೂ ನಾನು ಹೋಗಬೇಕಾಗಿರೋ ಹಾದಿ ತುಂಬ ಇದೆ. ಆ ಹಾದಿ ಉದ್ದಕ್ಕೂ ನೀವು ನನ್ನ ಜೊತೆ ಇರ್ತೀರಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಕಡೆಯಿಂದ ಏನಾದರೂ ತಪ್ಪುಗಳಾಗಿದ್ದರೆ ನಾನು
ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಯಾರನ್ನು ನೋವಿಸೋದಕ್ಕೋಸ್ಕರ ನಾನು ಇವತ್ತಿನ ತನಕ ಏನೂ ಮಾಡಿಲ್ಲ. ನಾನು ಯಾವುದೇ ಪಾತ್ರ ಹಾಕ್ಕೊಂಡಿರ್ಬೋದು, ಏನೇ ಸೀರೆ ಹಾಕಿರ್ಬೋದು, ಏನೇ ಬಟ್ಟೆ ಹಾಕಿರ್ಬೋದು, ಎಲ್ಲ ನಿಮಗಾಗಿ. ಆ್ಯಂಡ್ ನೀವು ಆ್ಯಕ್ಟರ್ ಆಗಿ ಎಷ್ಟೊಂದು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದೀರಾ, ಲೈವ್ ಆಗಿ, ರೆಕಾರ್ಡೆಡ್ ಆಗಿ, ಎಲ್ಲ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ನ ತೊಗೊಂಡಿದ್ದೀರಾ. ಆ್ಯಂಡ್ ನೀವು ಹೆಣ್ಣು ಪಾತ್ರ ಮಾಡ್ತೀರಾ, ವಿಚ್ ಇಸ್ ವೆರಿ ವೆರಿ ಅಂದರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಜನ, ಅದನ್ನು ನೀವು ಇಷ್ಟಪಟ್ಟು ಮಾಡ್ತೀರಾ. ಹಾಗೆ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ಗಳು ಕೂಡ ಆಗಿದೆ ನಿಮಗೆ ಹೊರಗಡೆ ಎಲ್ಲ ಹೋದಾಗ. ಈ ಥರ ಎಲ್ಲ ಇರಬೇಕಾದ್ರೆ ನೀವು ಸಮಾಜಕ್ಕೆ ಏನಾದ್ರು ಮೆಸೇಜ್ ಹೇಳೋದಂತ ಇದೆಯಾ? ನೀವು ಎಸ್ ಅನ್ ಆ್ಯಕ್ಟರ್, ನೀವು ಒಂದು ವುಮೆನ್ ರೋಲ್ ಕೂಡ ಮಾಡ್ತೀರಾ. ಅಂದರೆ ಲೈಕ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಆ್ಯಕ್ಟರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ಅದ್ರ ಹಿಂದೆನೇ ಹೋಗ್ತಾ ಇರ್ತಾರೆ. ಇವಾಗ ನಾವು ಓಕೆ, ಒಂದು ನಮ್ಮ ಲೈಫಲ್ಲಿ ಒಂದು ಗುರಿ ಇಟ್ಕೊಂಡು ಹೋಗೋದು ಒಳ್ಳೆಯದು, ಇದಾಗಬೇಕು, ಇದು ಮಾಡಬೇಕು ಅಂತ. ನಾವು ಹಂಗಂತ ತುಂಬ ಹುಚ್ಚರಾಗ್ಬಿಡ್ಬಾರ್ದು. ತುಂಬ ಜನಕ್ಕೆ ಏನು ಹೇಳ್ತೀನಿ ಅಂತಾರೆ, ಆ್ಯಕ್ಟಿಂಗ್ ಮಾಡಬೇಕು. ಫಸ್ಟ್ ನಾ ಹೇಳೋದು ಅದ್ರ ಬಗ್ಗೆ ನಾವು ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಏನು ಅಂತ ತಿಳ್ಕೊಬೇಕು. ಇವಾಗ ಸಡನ್ನಾಗಿ ನಾವು ಒಂದು ಸೀರಿಯಲಲ್ಲಿ, ಸಿನಿಮಾದಲ್ಲಿ, ರಿಯಾಲಿಟಿ ಶೋದಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ನಮ್ಮ ಸರ್ಕಲ್ನಲ್ಲಿ ನಾವೊಂದು ಏನೋ ಒಂದು ಚಿಕ್ಕದಾಗಿ ನಾವು ಯಾಕಂದರೆ ನನಗೆ ತುಂಬ ಜನ ಕೇಳ್ತಾರೆ, ಅಣ್ಣ ನಾವು ಆ್ಯಕ್ಟಿಂಗ್ ಆಗಬೇಕು, ಏನು ಬರುತ್ತಪ್ಪ ನಿಂಗೆ ಅಂತ ಕೇಳ್ತೀನಿ. ಅಣ್ಣ ನನಗೆ ಏನೂ ಬರಲ್ಲ ಅಂತಾರೆ. ಏನು ಬರದೆ ಹೆಂಗೆ? ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಅನ್ನೋ ಐಡಿಯಾ ನಮಗಿರಬೇಕು. ಯಾಕಂತ ಹೇಳಿದರೆ ನಿಮ್ಗೆಲ್ರಿಗೂ ಅನ್ನಿಸ್ಬೋದು, ಆ್ಯಕ್ಟಿಂಗ್, ಆರ್ಟಿಸ್ಟ್ ಲೈಫ್ ಸೂಪರ್ ಬಿಂದಾಸ್ ಆಗಿರ್ತಾರೆ ಆ್ಯಕ್ಟಿಂಗ್. ಅವ್ರವ್ರಿಗೆ ಅವ್ರವ್ರ ಜೀವನದಲ್ಲಿ ಅವ್ರವ್ರದ್ದೇ ಎಕ್ಸ್ಪೀರಿಯೆನ್ಸ್ಗಳಿರುತ್ತೆ, ಅವ್ರವ್ರದ್ದೇ ಕಷ್ಟಗಳಿರುತ್ತೆ. ಸೊ ಯಾರೂ ಆರಾಮಾಗಿರಲ್ಲ. ಆ್ಯಕ್ಟರ್ಸ್ ಎಲ್ಲ ಎಷ್ಟು ಆರಾಮಾಗಿರ್ತಾರೆ, ಸೆಲೆಬ್ರಿಟೀಸ್ ಎಲ್ಲ ಆರಾಮಾಗಿರ್ತಾರೆ. ಈ ನಡುವೆ ನಾವು ನೋಡ್ತಾ ಇದ್ದೀವಿ ಸೆಲೆಬ್ರಿಟೀಸ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳು ಅವರಿಗೆ ದೊಡ್ಡದಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಆರ್ಟಿಸ್ಟ್ ಲೈಫ್ ತುಂಬಾ ಕಷ್ಟಕರವಾದಂಥ ಲೈಫು. ಅಲ್ಲಿ ತುಂಬ ಜನಕ್ಕೆ ಅದಿದೆ, ಆರಾಮಾಗಿರ್ತಾರೆ, ಬಿಂದಾಸಾಗಿರ್ತಾರೆ ಅಂತ. ಪ್ಲೀಸ್ ಡೋಂಟ್ ಥಿಂಕ್ ದ್ಯಾಟ್. ಯಾಕಂದರೆ ನಿಮ್ಮ ಮುಂದೆ ನಾವು ಚೆನ್ನಾಗಿರ್ತೀವಿ, ನಿಮ್ಮ ಹಿಂದೆ ಕಾಣಿಸೋವಂಥ ಫೇಸೇ ತುಂಬ ಇರುತ್ತೆ. ನೀವು ಏನು ಮಾಡಬೇಕು ಅಂತ ನೀವು ಜೀವನದಲ್ಲಿ ಅಂದ್ಕೊಂಡಿರ್ತೀರೋ ಅದನ್ನು ನೀವು ಮಾಡಿ, ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನು ನೀವು ಮಾಡಿ. ಆ್ಯಂಡ್ ರಾಗಿಣಿ ಪಾತ್ರ ರಾಗಿಣಿಯಾಗಿ ಹೇಳಬೇಕಂತ ಹೊರಟ್ರೆ, ಗೌರವಿಸಿ, ಹೆಣ್ಣನ್ನು ಗೌರವಿಸಿ, ಎಲ್ಲರನ್ನೂ ಗೌರವಿಸಿ. ಹೆಣ್ಣು ಗಂಡು ಅಂತಲ್ಲ, ಪ್ರತಿಯೊಬ್ಬರಿಗೂ ಗೌರವ ಕೊಡಿ, ರೆಸ್ಪೆಕ್ಟ್ ಕೊಡಿ. ನೀವು ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವರಿಂದ ನೀವು ರೆಸ್ಪೆಕ್ಟ್ ತಗೊಳ್ಳಿ. ನೀವು ಒಬ್ಬರಿಗೆ ಹೋಗಿ ಬನ್ನಿ ಅಂತ ಅಂದರೆ ಅವ್ರು ರಿಟರ್ನ್ ನಿಮಗೆ ಹೋಗಿ ಬನ್ನಿ ಅಂತ ಅಂತಾರೆ. ನೀವು ಹೋಗಲ್ಲೋ ಅಂತ ಅಂದರೆ ಅವರು ನಿಮ್ಗೆ ಹಾಗೆ ಅಂದ್ಬಿಡ್ತಾರೆ. ಸೊ ಯಾವತ್ತಿದ್ರೂ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ, ನೀವು ರೆಸ್ಪೆಕ್ಟ್ ತಗೊಳ್ಳಿ. ಆದಷ್ಟು ನಗಾಡಿ ಜೀವನದಲ್ಲಿ. ಯಾರು ಏನು ಅಂದ್ಕೊಂಡ್ರೂ ತೊಂದರೆ ಇಲ್ಲ. ನನ್ನ ಬಾಯಿ ಯಾವಾಗಲೂ ಹಿಂಗೆ, ನಾನು ಹಲ್ಲು 24 ಗಂಟೆ ನನ್ನ ಹಲ್ಲು ಕಾಣಿಸ್ತಾನೇ ಇರುತ್ತೆ. ನೀವು ನಗೋದ್ರಿಂದ ಏನೂ ಕಳ್ಕೊಳ್ಳಲ್ಲ, ನಗ್ತಾ ಇರ್ಬೇಕು. ಜೀವನದಲ್ಲಿ ಏನು ಆಗಬೇಕು, ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆಯೋ ಅದೇ ಆಗೋದು. ಯಾರು ಬಂದರೂ ಏನು ತಪ್ಸೋಕ್ಕಾಗಲ್ಲ. ನಗ್ತಾ ಇರಿ, ಎನಿ ಟೈಮ್ ನಗ್ತಾ ಇರಿ. ಒಂದು ಗಾಯ ಆಯಿತಾ, ನಿಮ್ಗೆ ಏನಾಗುತ್ತೆ ಗೊತ್ತಾ, ಏನೋ ಒಂದು ಇನ್ಸಿಡೆಂಟಲ್ಲಿ ಬಿದ್ದಿರ್ತೀರ, ಒಂದು ಗಾಯ ಆಗಿರುತ್ತೆ, ಆವಾಗ ಅದು ನೋವು. ಒಂದು ಸ್ವಲ್ಪ ದಿನ ಆದಮೇಲೆ ಆ ಬಿದ್ದಿರೋ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ನಿಮ್ಗೆ ನಗು, ಅಯ್ಯೋ ನಾನು ಅವತ್ತು ಹೋಗ್ತಾ ಇದ್ದೆ, ಹೀಗೆ ಹೋಗ್ಬಿಡ್ತು, ಹಿಂಗೆ ಬಿಟ್ಬಿಟ್ಟು. ಸೊ ಎಲ್ಲ ಸಿಚುಯೇಷನನ್ನು ನಾವು ನೆನೆಸ್ಕೊಂಡು ನಗಬಹುದು, ನಗೋ ಥರ ಮಾಡ್ಕೋಬೋದು. ನಾವು ಅಯ್ಯೋ ಆಗ್ಬಿಡ್ತು, ಗಾಯ ಆಗ್ಬಿಡ್ತು ಅಂದ್ಕೊಂಡ್ರೆ ಆ ಗಾಯ BP ಆಗಿ ಕನ್ವರ್ಟ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ತಾ. ಸೊ ಪ್ಲೀಸ್, ಹೊಸ ಕಾಯಿಲೆ ಆಗುತ್ತೆ. ಡೋಂಟ್ ಡೂ ದ್ಯಾಟ್. ಆರಾಮಾಗಿರಿ, ನಮ್ಮ ಅನನ್ಯ ಅವ್ರ ಥರ. ಡೆಫಿನೆಟ್ಲಿ ರಾಘು, ಈ ತರ ನಾವ್ ಎಷ್ಟೊಂದು ಟೈಮ್ ಕಳೆದಿದೀವಿ, ಬಟ್ ಇದು ನನಗೆ ತುಂಬಾನೇ ಮೆಮೊರೇಬಲ್ ಆಗಿರುತ್ತೆ. ನನಗೂ ಅಷ್ಟೇ ತುಂಬಾನೇ ಸ್ಪೆಷಲ್ ಆಗಿತ್ತು. ಯಾಕಂತ ಹೇಳಿದ್ರೆ ಅನನ್ಯ ಅವರು ತುಂಬಾ ಜನಕ್ಕೆ ಇಂಟರ್ವ್ಯೂ ಮಾಡೋದನ್ನ ನಾನು ನೋಡಿದ್ದೆ. ನನಗೊಂದು ಆಸೆ ಇತ್ತು, ಲೈಟ್ ಆಗಿ ನನಗೂ ಇಂಟರ್ವ್ಯೂ ಮಾಡ್ತಾರೇನೋ ಅಂತ ಹೇಳಿ. ನಿಜವಾಗ್ಲೂ ಆಸೆ ಇತ್ತು. ಅನನ್ಯನ್ ಜೊತೆ ಇಂಟರ್ವ್ಯೂ ಮಾಡಿದ್ ನನಗೆ ತುಂಬಾ ಖುಷಿ ಆಯ್ತು. ಇಲ್ಲ, ಎವ್ರಿ ಟೈಮ್ ನನಗೆ ಯಾರೇ ಗೆಸ್ಟ್ ಬರ್ತಿದ್ರು ನಾನು ಒಂದಿನ ಮುಂಚೆ ತಿಳ್ಕೊಳ್ತಿದ್ದೆ ಅವ್ರಿಗೆ ಅವಾಗ ಗೆಸ್ಟ್ ಯಾರು ಏನು ಆಯ್ತಾ ಅಂತ. ಬಿಕಾಸ್ ನನಗೆ ಈಗ ಅವ್ರ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ನಾನು ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಿ, ಓಕೆ ಅವ್ರು ಇಷ್ಟೆಲ್ಲ ಮಾಡಿರ್ತಾರೆ, ನಾನು ಇನ್ನೂ ಕಾನ್ಫಿಡೆಂಟ್ ಆಗಿ ಅವ್ರನ್ನ ಮಾತಾಡ್ಸ್ಬೇಕಂತ. ನೀವು ಹೋಮ್ ವರ್ಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡಿ, ನಿಮಗೆ ಹೇಳೋಂಥದ್ದು ಮಾತೇ ಇಲ್ಲ. ಬಟ್ ರಾಘು ಅಂದ ತಕ್ಷಣ ನನಗೆ ಐ ವಾಸ್ ಸೋ ಹ್ಯಾಪಿ ಟು ಇಂಟರ್ವ್ಯೂ ಯು. ನನಗೆ ತುಂಬಾ ಖುಷಿ ಆಯ್ತು ರಾಘು. ಆ್ಯಂಡ್ ನೀವು ಹೇಳ್ದಂಗೆನೆ
ನೀವಿನ್ನೂ ಎಂಟರ್ಟೈನ್ ಮಾಡೋದು ತುಂಬ ಇದೆ, ಬಿಕಾಸ್ ಯು ಆರ್ ಸೋ ಟ್ಯಾಲೆಂಟೆಡ್. ಮುಗಿಯೋದಿಲ್ಲ ಅದು ಅಕ್ಷಯ ಪಾತ್ರೆ ಥರ. ಅಯ್ಯಯ್ಯೋ ನಾವು ಜನರು ಎಲ್ಲರ ಎಕ್ಸ್ಪೆಕ್ಟ್ ಮಾಡೋದೇ ಇದು ನಿಮ್ಮಿಂದ. ನೀವು ಅದನ್ನೇ ಮಾಡ್ಕೋತಾ ಬಂದಿದ್ದೀರಾ. ಇನ್ನೂ ಒಳ್ಳೆ ಒಳ್ಳೆ ಪಾತ್ರಗಳಲ್ಲಿ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಸಿಗಲಿ ನಿಮಗೆ ನಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಥ್ಯಾಂಕ್ ಎವ್ರಿಥಿಂಗ್ ಯು. ಥ್ಯಾಂಕ್ ಯು ಸೋ ಮಚ್ ಬುಜ್ಜಿ, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಇಂಟರ್ವ್ಯೂಸ್ ಅಂತ ಹೇಳಿದ ಕೂಡಲೇ ಯಾವಾಗಲೂ ಗಾಬರಿ ಆಗೋಗ್ಬಿಡತ್ತೆ. ಅಯ್ಯೋ ಎಲ್ಲ ಇಂಟರ್ವ್ಯೂಲಿ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಏನು ಹೊಸ್ದಾಗಿ ಏನು ಹೇಳೋದು ಅಂತ ಹೇಳಿ. ಬಟ್ ಇದೊಂಥರ ಹೊಸ ಥರ ಇತ್ತು. ಹೈಲೈಟಿಂಗ್ ಪಾಯಿಂಟ್ನ ಇಟ್ಕೊಂಡ್ಬಿಟ್ಟು ಕೇಳಿರೋದು ಒಂಥರ ಚೆನ್ನಾಗಿತ್ತು. ಅದು ನಂಗೆ ತುಂಬಾ ಇಷ್ಟ ಆಯಿತು. ನಾನಂತೂ ಎಲ್ಲೋ ಇಂಟರ್ವ್ಯೂಗೆ ಬಂದು ಕೂತ್ಕೊಂಡಿದ್ದು ನನ್ನ ಥರ ಅಂತೂ ಕೂತ್ಕೊಂಡಿರಲಿಲ್ಲ. ಆರಾಮಾಗಿ ಮನೇಲಿ ಹೆಂಗೆ ಮಾತಾಡ್ತಿದ್ನೋ ಹಂಗೆ ಬಂದು ಕೂತ್ಕೊಂಡು ನಾನು ಮಾತಾಡಿದ್ದೀನಿ. ನನಗಂತೂ ಖುಷಿಯಾಗಿದೆ. ನನ್ನ ತುಂಬ ಹೃದಯದಿಂದ ನಾನು ಮಾತಾಡಿದ್ದೀನಿ. ನಿಮ್ಮೆಲ್ರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಮಗ್ದೊಮ್ಮೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಈ ಒಂದು ಏಳಿಗೆಗೆ ನೀವೆಲ್ಲರೂ ಕಾರಣ ಆಗಿದ್ದೀರಾ. ಇನ್ನು ಮುಂದಕ್ಕೂ ನೀವು ಕಾರಣರಾಗಿರಬೇಕು, ಕಾರಣೀಕರ್ತರಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್.